ಇನ್ನು ಬ್ರೇಕಿಂಗ್ ನ್ಯೂಸ್ ಒಂದು ಬರ್ತಾ ಇದೆ, ಬನ್ನಿ ನೋಡೋಣ. ನಾನು ಈಗಲೂ ಕೂಡ ತಮಿಳುನಾಡಿನ ಕಾರ್ಯದರ್ಶಿ ಅನ್ನುವಂತಹ ಹೇಳಿಕೆಯನ್ನ ಚೆನ್ನೈನಲ್ಲಿ ರಾಮ್ ಮೋಹನ್ ರಾವ್ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಇವರ ಮನೆಯ ಮೇಲೆ ಇಡಿ ದಾಳಿ ನಡೆದಿತ್ತು. ಆ ಸಂದರ್ಭದಲ್ಲಿ ಅಪಾರ ಪ್ರಮಾಣದ ಹಣ, ಚಿನ್ನಾಭರಣ ಸಂಗ್ರಹವಾಗಿತ್ತು. ಅಕ್ರಮ ಹಣ ಸಂಗ್ರಹದಲ್ಲಿ ಇಡಿ, ಐಟಿ, ಸಿಬಿಐ ರೇಡ್ ವಿಚಾರವಾಗಿ ಸಂಬಂಧಪಟ್ಟಂತೆ ರಾಮ್ ಮೋಹನ್ ರಾವ್ ಈಗ ಮತ್ತೊಮ್ಮೆ ರಿಯಾಕ್ಷನ್ ಕೊಟ್ಟಿದ್ದಾರೆ. ತಮಿಳುನಾಡು ಮುಖ್ಯ ಕಾರ್ಯದರ್ಶಿ ಆಗಿದ್ದಂತಹ ರಾಮ್ ಮೋಹನ್ ರಾವ್ ಅವರ ಹೇಳಿಕೆಯ ಪ್ರಕಾರ ನಾನು ಈಗಲೂ ಕೂಡ ತಮಿಳುನಾಡಿನ ಮುಖ್ಯ ಕಾರ್ಯದರ್ಶಿ, ನಾನು ಅಮಾನತ್ತಾಗಿಲ್ಲ ಅಂತ ಅವರು ಸ್ಪಷ್ಟಪಡಿಸ್ತಾ ಇದ್ದಾರೆ. ಜೊತೆಗೆ ರೇಡ್ ಸಂದರ್ಭದಲ್ಲಿ ಸಿಕ್ಕಿದ್ದು ಕೇವಲ 1 ಲಕ್ಷ ರೂಪಾಯಿ ಹಾಗೂ ನನ್ನ ಮಗಳ ಚಿನ್ನಾಭರಣವೇ ಹೊರತು ಬೇರೆ ಏನೂ ಸಿಕ್ಕಿಲ್ಲ. ಹಾಗಾಗಿ ನಾನು ಅಮಾನತ್ತು ಕೂಡ ಆಗಿಲ್ಲ. ನಾನು ಈಗಲೂ ಕೂಡ ಮುಖ್ಯ ಕಾರ್ಯದರ್ಶಿ, ಆದರೆ ನನ್ನನ್ನು ಗೃಹ ಬಂಧನದಲ್ಲಿ ಇರಿಸಲಾಗಿತ್ತು, ನನ್ನನ್ನು ವರ್ಗಾವಣೆ ಮಾಡಿಲ್ಲ, ಆದೇಶದ ಪ್ರತಿ ನನ್ನ ಕೈ ತಲುಪಿಲ್ಲ ಅಂತ ಕೂಡ ಈಗ ಅವರು ಹೇಳಿಕೆಯನ್ನ ನೀಡಿದ್ದಾರೆ. ಚೆನ್ನೈನಲ್ಲಿ ರಾಮ್ ಮೋಹನ್ ರಾವ್ ಅವರ ಹೇಳಿಕೆ ಮತ್ತೊಮ್ಮೆ. ತಮಿಳುನಾಡಿನ ಮುಖ್ಯ ಕಾರ್ಯದರ್ಶಿ ಆಗಿದ್ರು. ನಮ್ಮ ಮನೆಯಲ್ಲಿ ಇಡಿ ಮತ್ತೆ ಕಂದಾಯ ಇಲಾಖೆ ಅಧಿಕಾರಿಗಳು ರೇಡ್ ಮಾಡಿದಂತಹ ಸಂದರ್ಭದಲ್ಲಿ ಸಿಕ್ಕಿದ್ದು ಕೇವಲ 1 ಲಕ್ಷ ರೂಪಾಯಿ ಕ್ಯಾಶ್ ಮತ್ತು ನನ್ನ ಮಗಳ ಕೆಲವು ಚಿನ್ನಾಭರಣವೇ ಹೊರತು ಬೇರೇನೂ ಸಿಕ್ಕಿಲ್ಲ. ನನ್ನನ್ನು ಎಲ್ಲಿಗೂ ವರ್ಗಾವಣೆ ಮಾಡಿಲ್ಲ, ವರ್ಗಾವಣೆಯ ಆದೇಶದ ಪ್ರತಿ ನನಗೆ ಸಿಕ್ಕಿಲ್ಲ. ಹಾಗಾಗಿ ನಾನು ಈಗಲೂ ಕೂಡ ತಮಿಳುನಾಡು ರಾಜ್ಯದ ಮುಖ್ಯ ಕಾರ್ಯದರ್ಶಿಯಾಗಿ ಮುಂದುವರಿತಾ ಇದ್ದೀನಿ. ನನ್ನನ್ನು ಗೃಹ ಬಂಧನದಲ್ಲಿ ಇರಿಸಲಾಗಿತ್ತು ಅನ್ನುವಂತಹ ಒಂದು ಆರೋಪವನ್ನು ಕೂಡ ರಾಮ್ ಮೋಹನ್ ರಾವ್ ಅವರು ಮಾಡ್ತಾ ಇದ್ದಾರೆ. ರಾಮ್ ಮೋಹನ್ ರಾವ್ ಅವರು ತಮಿಳುನಾಡಿನ ಮುಖ್ಯ ಕಾರ್ಯದರ್ಶಿಯಾಗಿದ್ದರು. ಆದರೆ ಇನ್ಕಮ್ ಟ್ಯಾಕ್ಸ್ ಡಿಪಾರ್ಟ್ಮೆಂಟ್ ಮತ್ತು ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ಇವರ ಮನೆಯ ಮೇಲೆ ದಾಳಿ ಮಾಡಿದಾಗ ಸಾಕಷ್ಟು ಪ್ರಮಾಣದ ಅಕ್ರಮ ಸಂಪತ್ತು ಪತ್ತೆಯಾಗಿತ್ತು. ಅವತ್ತಿನಿಂದ ಅವರನ್ನ ಅಮಾನತಿನಲ್ಲಿ ಇರಿಸಲಾಗಿದೆ ಅಂತ ಒಂದು ಕಡೆ, ಮತ್ತೊಂದು ಕಡೆ ಅವರನ್ನ ವರ್ಗಾವಣೆ ಮಾಡಲಾಗಿದೆ ಅಂತಕ್ಕಂಥ ಮಾತುಗಳು ಕೇಳಿ ಬರ್ತಾ ಇತ್ತು. ಇದೀಗ ಅವರು ಹೇಳಿರೋ ಪ್ರಕಾರ ನನ್ನನ್ನು ಎಲ್ಲಿಯೂ ವರ್ಗಾವಣೆ ಮಾಡಿಲ್ಲ, ಆದೇಶ ಪ್ರತಿ ಕೂಡ ನನಗೆ ಸಿಕ್ಕಿಲ್ಲ ಅನ್ನುವಂತಹ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಪಡೆಯೋಣ ನಮ್ಮ ಪ್ರತಿನಿಧಿ ಅವಿನಾಶ್ ಅವರಿಂದ. ಅವಿನಾಶ್, ಹಾಗಾದ್ರೆ ರಾಮ್ ಮೋಹನ್ ರಾವ್ ಹೇಳೋ ಪ್ರಕಾರ 1 ಲಕ್ಷ ಕ್ಯಾಶ್ ಇತ್ತು, ಮಗಳ ಚಿನ್ನಾಭರಣ ಅಷ್ಟೇ ಅಂತಂದ್ರೆ ಅವತ್ತು ರೇಡ್ ಮಾಡಿದಾಗ ಸಿಕ್ಕದಂತಹ ಆ ಚಿನ್ನಾಭರಣಗಳು, ಹಣ ಎಲ್ಲ ಯಾರ್ದು ಹಾಗಾದ್ರೆ ಅಂತ? ಅರವಿಂದ್, ಯಾರ್ದು ಅನ್ನೋದನ್ನ ರಾಮ್ ಮೋಹನ್ ರಾವ್ ಅವರು ಹೇಳ್ಬೇಕು, ಜೊತೆಗೆ ಐಟಿ ಅಧಿಕಾರಿಗಳು ಹೇಳ್ಬೇಕಾಗತ್ತೆ. ಯಾಕಂದ್ರೆ ಇಲ್ಲಿ ಕೇವಲ ಐಟಿ ಅಧಿಕಾರಿಗಳು ದಾಳಿ ನಡೆಸಿಲ್ಲ, ಇಡಿ ಅವರು ಕೂಡ, ಅಂದ್ರೆ ಜಾರಿ ನಿರ್ದೇಶನಾಲಯ ಅಧಿಕಾರಿಗಳು ಕೂಡ ದಾಳಿಯಲ್ಲಿ ಪಾಲ್ಗೊಂಡಿದ್ರು. ಆದ್ರೆ ಇವತ್ತು ರಾಮ್ ರಾವ್ ಅವರು ಹೊರಗೆ ಬಂದು ಹೇಳಿಕೆ ಕೊಡ್ತಾ ಇರೋದು ನೋಡಿದ್ರೆ ಒಂದ್ ರೀತಿ ನನ್ನ ಮೇಲೆ ಟಾರ್ಗೆಟೆಡ್ ಅಟ್ಯಾಕ್ ಆಗಿದೆ ಅನ್ನುವಂತ ಮಾತನ್ನ ಅವ್ರು ಹೇಳ್ತಾ ಇದ್ದಾರೆ. ಗೃಹ ಬಂಧನದಲ್ಲಿ ಇಳಿಸಿದ್ರು ಅಂತ. ಹಾಗಾದ್ರೆ ಅವ್ರು ಯಾರ ಮೇಲಾದ್ರೂ ಒಂದು ದೂರು ದಾಖಲಿಸ್ಬೇಕು. ಅವ್ರು ಹೇಳದ್ದೇ ನಿಜ ಆದ್ರೆ ಹೋಗಿ ಚೆನ್ನೈ ಪೊಲೀಸ್ ಕಮಿಷನರ್ಗೆ ಒಂದು ದೂರನ್ನ ದಾಖಲಿಸ್ಬೇಕು, ನನ್ನನ್ನು ಹಿಂಗೆ ಅಕ್ರಮವಾಗಿ ಗೃಹ ಬಂಧನದಲ್ಲಿ ಇಳಿಸಿದ್ರು ಅಂತ. ಮಾಧ್ಯಮಗಳ ಮುಂದೆ ಹೇಳಿಕೆ ಕೊಡೋದಕ್ಕಿಂತ ಹೆಚ್ಚಾಗಿ ಕಾನೂನು ಹೋರಾಟ ರಾಮ್ ಮೋಹನ್ ರಾವ್ ಅವರು ಮುಂದಿರೋದು. ಆದ್ರೆ ಅವ್ರ ಹೇಳಿಕೆ ನೋಡ್ತಾ ಇದ್ರೆ ರಾಹುಲ್ ಗಾಂಧಿ ಮತ್ತು ಇತರರ ಬೆಂಬಲಕ್ಕೆ ನಾನು ಋಣಿ ಅನ್ನುವಂತ ಮಾತನ್ನು ಕೂಡ ಹೇಳಿದ್ರು. ಅಂದ್ರೆ ರಾಜಕೀಯದ ಲಾಭ ಪಡೆದುಕೊಂಡು ತನ್ನ ಅಕ್ರಮವನ್ನು ಮುಚ್ಚಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಅನ್ನುವಂತ ಡೌಟ್ ಶುರು ಆಗಿದೆ ಅರವಿಂದ್. ಆದ್ರೆ ಇಷ್ಟೆಲ್ಲ ಆದ್ಮೇಲೂ ಕೂಡ ಈಗ ಜಾರಿ ನಿರ್ದೇಶನಾಲಯದವರಾಗ್ಲಿ, ಆದಾಯ ತೆರಿಗೆ ಇಲಾಖೆಯವರಾಗ್ಲಿ, ಅವ್ರ ಬಗ್ಗೆ ಒಂದಂದ್ರೆ ನಮಗೆ ಸಿಕ್ಕಿರ್ತಕ್ಕಂಥದ್ದು ಅಕ್ರಮ, ಇವರ ವಿರುದ್ಧ ಕ್ರಮ ತಗೊಳ್ಳಿ ಇಂತ ಯಾವುದೇ ಸ್ಟೇಟ್ಮೆಂಟ್ ಅವರಿಂದನೂ ಕೂಡ ಬಂದಿಲ್ಲ ಅಲ್ವಾ ಅವಿನಾಶ್? ಯೂಶುವಲಿ ಇನ್ಕಮ್ ಟ್ಯಾಕ್ಸ್ ಅವರಾಗ್ಲಿ, ಜಾರಿ ನಿರ್ದೇಶನಾಲಯದವರಾಗ್ಲಿ ಅವರು ಯಾವ ಮಾಧ್ಯಮಗಳಿಗೂ ನೇರವಾಗಿ ಮಾತನಾಡೋದಿಲ್ಲ. ಆಗಾಗ ಅಲ್ಲಿಂದ ಮಾಹಿತಿಗಳನ್ನ ಲೀಕ್ ಮಾಡಿಸ್ತಾರೆ ಅಷ್ಟೇ, ಅಥವಾ ಅವರು ಅಧಿಕೃತವಾಗಿ ಅವರ ವೆಬ್ಸೈಟ್ ನಲ್ಲಿ ದಾಳಿ ನಡೆದಿದೆ ಅಂತ ಹಾಕ್ತಾರೆ ಹೊರತು ಏನೇನು ಅನ್ನುವಂತ ಎಲ್ಲ ಮಾಹಿತಿಗಳನ್ನ ಕೊಡ್ಲಿಕ್ಕೆ ಹೋಗಲ್ಲ, ಅಧಿಕೃತತೆ ನೀಡ್ಲಿಕ್ಕೆ ಹೋಗಲ್ಲ. ಯೂಶುವಲಿ ಇಡಿ ಮತ್ತು ಇನ್ಕಮ್ ಟ್ಯಾಕ್ಸ್ ದಾಳಿಗಳ ಮಾಹಿತಿ ಸೋರಿಕೆಯ ರೂಪದಲ್ಲಿ ಮಾಧ್ಯಮಗಳಿಗೆ ತಲುಪ್ತವೆ ಮತ್ತು ಪ್ರಕಟಗೊಳ್ತವೆ. ಅದು ಸುಳ್ಳೇ ಆಗಿದ್ದಲ್ಲಿ ಇವತ್ತು ರಾಮ್ ಮೋಹನ್ ರಾವ್ ಅವರು
ತಾನು ನಿಜಾನ ಸಾಬೀತು ಮಾಡ್ಬೇಕಾದ್ರೆ ಮೊದಲು ಒಂದು ದೂರನ ದಾಖಲಿಸಬೇಕು. ಯಾರದು ಗನ್ ತೋರಿಸಿ ಅವ್ರನ್ನ ಗೃಹ ಬಂಧಿಸಿದ್ರು ಅವ್ರನ್ನ ಅರೆಸ್ಟ್ ಆಗುವಂತೆ ನೋಡ್ಕೊಳ್ಬೇಕು. ಒಂದು ವೇಳೆ ತಮಿಳುನಾಡು ಪೊಲೀಸರ ಮೇಲೆ ಅವ್ರಿಗೆ ನಂಬಿಕೆ ಇಲ್ಲ ಅಂದ್ರೆ ಅವರು ಆ ರಾಜ್ಯದ ಹೈಕೋರ್ಟ್ಗೆ ಹೋಗಿ ರಕ್ಷಣೆಯನ್ನ ಪಡೆದುಕೊಳ್ಬೇಕಾಗತ್ತೆ ಅರವಿಂದ್. ಅಂದ್ರೆ ಇಷ್ಟರೊಳಗಾಗ್ಲೇ ಅವರು ಕೋರ್ಟ್ ಮೊರೆ ಹೋಗಬಹುದಾಗಿತ್ತು, ಇಲ್ಲಿ ತನಕ ಸುಮ್ಮನಿದ್ದಿದ್ ಯಾಕೆ ಅಂತ ಬಹುಶಃ ಅದಕ್ಕೆ ಹೇಳ್ತಾ ಇರೋದು, ರಾಜಕೀಯ ಲಾಭ ಪಡ್ಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರಾ? ರಾಜಕೀಯ ಏನು ಪರ ವಿರೋಧ ಇದೆ ನೋಟ್ ಬ್ಯಾನ್ ವಿಚಾರವಾಗಿ, ನಂತರ ನಡೀತಿರುವಂತಹ ಐಟಿ ದಾಳಿಗಳ ವಿಚಾರವಾಗಿ ಅದರ ಲಾಭವನ್ನ ಪಡೆದುಕೊಳ್ಳಿಕ್ಕೆ ರಾಮಮೋಹನ್ ರಾವ್ ಪ್ರಯತ್ನ ಮಾಡ್ತಿದ್ದಾರೆ. ಸಣ್ಣ ಪುಟ್ಟದ್ದಾದ್ರೆ ಹೌದು ಏನೋ ಮಾಡ್ಬಿಟ್ಟಿರ್ಬೇಕು, ವೈಯಕ್ತಿಕ ದಾಳಿ ಇರ್ಬೋದು, ಅಲ್ಲೇ ಇರ್ಬೋದು ಅಂತ ಭಾವಿಸ್ಬೋದು. ಆದ್ರೆ ಒಂದು ರಾಜ್ಯದ ಮುಖ್ಯ ಕಾರ್ಯದರ್ಶಿಯ ಮೇಲೆ ಅದು ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಮಾಡ್ಲಿದು ಅಸಾಧ್ಯ. ಚೂರುಪಾರು ಎಕ್ಸಾಗ್ರೇಷನ್ ಇರ್ಬೋದು, ಆದ್ರೆ ಇಷ್ಟೊಂದು ಕಡಿಮೆ ಆಗಿರುವಂತದ್ದು ಅಸಾಧ್ಯ. ಜೊತೆಗೆ ಅವ್ರು ಹೇಳ್ತಾರೆ ನನ್ನ ಮೇಲೆ ನಂದು ಇನ್ನೂ ಟ್ರಾನ್ಸ್ಫರೇ ಆಗಿಲ್ಲ, ನನ್ಗೆ ಯಾವುದೇ ಆದೇಶ ಬಂದಿಲ್ಲ ಅಂತ. ಆದ್ರೆ ಅವರ ಜಾಗಕ್ಕೆ ಈಗಾಗ್ಲೇ ಮತ್ತೊಬ್ಬರನ್ನ ನೇಮಿಸಲಾಗಿದೆ ಅರವಿಂದ್. ಓಕೆ ಅವಿನಾಶ್, ಥ್ಯಾಂಕ್ ಯು ತಮ್ಮೆಲ್ಲ ಮಾಹಿತಿಗಾಗಿ ಧನ್ಯವಾದ. ಸೊ ರಾಜಕೀಯ ಲಾಭವನ್ನ ಪಡೆಯುವ ನಿಟ್ಟಿನಲ್ಲಿ ರಾಮಮೋಹನ್ ರಾವ್ ಅವರು ಡಬಲ್ ಗೇಮ್ ಮಾಡ್ತಾ ಇದ್ದಾರಾ ಅಂತನ್ಬಿಟ್ಟು ಓರ್ವ CS ಮೇಲಿನ ದಾಳಿ ಅಸಂವಿಧಾನಿಕ ನಡೆಯಾಗಿದೆ ಅಂತ ಕೂಡ ಅವ್ರು ಹೇಳಿದಾರಂತೆ. ನನ್ನನ್ನು ಬೆಂಬಲಿಸಿದ ಎಲ್ಲರಿಗೂ ಧನ್ಯವಾದಗಳು ಅಂತ ಕೂಡ ರಾಮಮೋಹನ್ ರಾವ್ ಹೇಳ್ತಾ ಇದ್ದಾರೆ. ಅಂದ್ರೆ ರಾಮಮೋಹನ್ ರಾವ್ ಅವರ ಮನೆಯ ಮೇಲೆ ಇಡಿ ಮತ್ತು IT ಅವರು ಅಧಿಕಾರಿಗಳು ದಾಳಿ ಏನು ಮಾಡಿದ್ರು, ಆ ದಾಳಿಯ ಪರ ವಿರೋಧ ಹೇಳಿಕೆಗಳೇ ಕೇಳಿಬಂದಿತ್ತು. ತಮಿಳುನಾಡು ಮುಖ್ಯ ಕಾರ್ಯದರ್ಶಿ ಆಗಿದ್ದಂತಹ ಸಂದರ್ಭದಲ್ಲಿ ಅವರ ಮನೆಯ ಮೇಲೆ ಅಸಂವಿಧಾನಿಕವಾಗಿ ದಾಳಿ ಮಾಡಲಾಗಿದೆ, ಹಂಗೆ ದಾಳಿ ಮಾಡೋದಕ್ಕೆ ಬರೋದಿಲ್ಲ, ನಾನು ಈಗಲೂ ಕೂಡ ತಮಿಳುನಾಡು ರಾಜ್ಯದ ಮುಖ್ಯ ಕಾರ್ಯದರ್ಶಿಯಾಗಿ ಕೆಲಸ ಮಾಡ್ತಾ ಇದ್ದೀನಿ, ನನ್ನನ್ನು ಎಲ್ಲೂ ಕೂಡ ವರ್ಗಾವಣೆ ಮಾಡಿಲ್ಲ, ವರ್ಗಾವಣೆಯ ಪ್ರತಿ ನನಗೆ ತಲುಪಿಲ್ಲ, ಹಾಗಾಗಿ ಈಗಲೂ ಕೂಡ ನಾನು ತಮಿಳುನಾಡಿನ ಮುಖ್ಯ ಕಾರ್ಯದರ್ಶಿ ಆಗಿದ್ದೀನಿ. ಅಂದರೆ ಇಂಥ ಒಂದು ಹೇಳಿಕೆಯನ್ನು ಇವರು ಕೊಡ್ತಾ ಇದ್ದಾರೆ ಅಂತಂದರೆ ರಾಜಕೀಯ ಪಕ್ಷಗಳು, ರಾಜಕೀಯ ಮುಖಂಡರ ಬೆಂಬಲ ಇಲ್ಲದೇ ಈ ರೀತಿ ಕೊಡೋಕ್ಕಾಗಲ್ಲ. ಯಾರೋ ಇವ್ರ ಹಿಂದೆ ನಿಂತಿದ್ದಾರೆ, ನೀವು ಈ ಥರ ಸ್ಟೇಟ್ಮೆಂಟ್ ಕೊಡಿ, ನಿಮ್ಮ ಹಿಂದೆ ನಾವಿರ್ತೀವಿ ಅಂತಂದ್ಬಿಟ್ಟು. ಹಾಗಾಗಿ ರಾಮಮೋಹನ್ ರಾವ್ ಈ ರೀತಿ ಹೇಳಿಕೆಯನ್ನು ಈಗ ನೀಡ್ತಾ ಇದ್ದಾರೆ. ನೋಟುಗಳ ಕತೆ ಆಯಿತು, ಈಗ ಬೇನಾಮಿ ಆಸ್ತಿಗಳ ಕತೆ. ಕಪ್ಪು ಹಣ ನಿಯಂತ್ರಣಕ್ಕೆ ನೋಟ್ ಬ್ಯಾನ್ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಈಗ ಬೇನಾಮಿ ಆಸ್ತಿಗಳ ಮೇಲೆ ಕಣ್ಣು ಹಾಕದಂಗೆ ಕಾಣುತ್ತೆ. ರಿಯಲ್ ಎಸ್ಟೇಟ್ ಮೂಲಕ ತೆರಿಗೆ ವಂಚಿಸಿ ಬೇನಾಮಿ ಆಸ್ತಿ ಮಾಡಿರುವವರ ಮೇಲೆ ಕ್ರಮ ಕೈಗೊಳ್ಳುವುದಾಗಿ ನಿನ್ನೆಯಷ್ಟೇ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ಹೇಳಿದರು. ಇನ್ನು ಮುಂದೆ ಬೇನಾಮಿ ಆಸ್ತಿ ಅಂದರೆ ಡಿಸ್ಪ್ರಪೋರ್ಷನೇಟ್ ಟು ನೋನ್ ಸೋರ್ಸಸ್ ಆಫ್ ಇನ್ಕಮ್ ಅಂತಂದರೆ ಬಲ್ಲ ಮೂಲಗಳಿಂದ ಬರುವ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿಯನ್ನು ಸಂಪಾದಿಸಿರುವುದು ಅನ್ನೋ